ओम शांति। आज का मुरली तारीख मार्च 19, 2025। मीठे बच्चे, तुम्हें इस पुरानी दुनिया पुराने शरीर से जीते जी मरकर घर जाना है। इसलिए देह अभिमान छोड़ देही अभिमानी बनो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಈಗ ಹಳೆಯ ಜಗತ್ತು, ಹಳೆಯ ದೇಹದಿಂದ ಬದುಕಿದ್ದು ಸತ್ತು ವಾಪಸ್ ಪರಂಧಾಮ ಆತ್ಮದ ಮನೆಯಾಗಿದೆ, ಅಲ್ಲಿಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗ್ರಿ. ದೇಹದ ಅಭಿಮಾನ ಬಿಟ್ಟು ಆತ್ಮ ಅಭಿಮಾನಿಗಳಾಗ್ರಿ. ಪ್ರಶ್ನೆ, अच्छे अच्छे पुरुषार्थी बच्चों की निशानी क्या होगी? ಪ್ರಶ್ನೆ ಆಗಿದೆ, ಒಳ್ಳೊಳ್ಳೆ ಪುರುಷಾರ್ಥ ಮಾಡುವಂತಹ ಮಕ್ಕಳ ಲಕ್ಷಣಗಳು ಏನು? उत्तर, जो अच्छे पुरुषार्थी है वह सवेरे सवेरे उठकर देही अभिमानी रहने के प्रैक्टिस करेंगे. ಉತ್ತರ ಹೇಳ್ತಾರೆ ಬಾಬಾ, ಯಾರು ಒಳ್ಳೆ ಪುರುಷಾರ್ಥ ಮಾಡುವಂತಹ ಮಕ್ಕಳಿದ್ದಾರೆ ಅವರು ಬೆಳಗ್ಗೆ ಎದ್ದು ಅಮೃತ ವೇಳೆ ಎದ್ದು ಆತ್ಮಾಭಿಮಾನಿ ಆಗುವಂತಹ ಪ್ರಾಕ್ಟೀಸ್ ಮಾಡ್ತಾರೆ. ವಹ ಏಕ್ ಬಾಪ್ ಕೋ ಯಾದ್ ಕರ್ನೆ ಕಾ ಪುರುಷಾರ್ಥ ಕರೆಂಗೆ. ಆ ಮಕ್ಕಳು ಒಬ್ಬ ತಂದೆಯ ನೆನಪು ಮಾಡುವ ಪುರುಷಾರ್ಥವನ್ನು ಮಾಡ್ತಾರೆ. ಉನ್ಹೇ ಲಕ್ಷ್ಯ ರಹತಾ ಹೈ ಕಿ ಔರ್ ಕೋಯಿ ದೇಹದಾರಿ ಯಾದ್ ನ ಆಯೆ. ಅವರಿಗೆ ಇದೇ ಲಕ್ಷ್ಯ ಇರುತ್ತೆ, ಯಾವ ದೇಹದಾರಿಯನ್ನು ನೆನಪು ಮಾಡಬಾರ್ದು, ಕೇವಲ ಒಬ್ಬ ತಂದೆ ನೆನಪು ಮಾಡಬೇಕು ಅಂತ. ನಿರಂತರ ಬಾಪ್ ಅವ್ರ 84 ಚಕ್ರಕ್ಕೆ ಯಾದ್ ರಹೆ. ಯಾರ ನೆನಪಾಗಬಾರ್ದು, ನಿರಂತರವಾಗಿ ಬಾಬಾ ನೆನಪು ಮತ್ತು 84 ಜನ್ಮ ಚಕ್ರದ ನೆನಪು ನಡಿಬೇಕು. ಯಹ ಭಿ ಆಹೋ ಸೌಭಾಗ್ಯ ಕಹೆಂಗೆ. ಇಷ್ಟು ಮಾಡಿದರೆ ಒಬ್ಬ ತಂದೆ ನೆನಪು, 84 ಜನ್ಮ ಚಕ್ರದ ನೆನಪು ಮಾಡ್ತಾ ಯಾವ ದೇಹದಾರಿಯನ್ನು ನೆನಪು ಮಾಡದೇ ಇದ್ದರೆ ಇದಕ್ಕೆ ಹೇಳ್ತಾರೆ ಬಾಬಾ ಆಹೋ ಸೌಭಾಗ್ಯ ಅಂತ ಹೇಳ್ತಾರೆ ಬಾಬಾ. आज का वरदान है, वरदान, प्रवृत्ति में रहते मेरेपन का त्याग करने वाले सच्चे ट्रस्टी ಮಾಯಾಜೀತ್ ಭವ. ಬಾಬಾ ವರದಾನ ಹೇಳ್ತಾರೆ, ಪ್ರವೃತ್ತಿಯಲ್ಲಿ ಇದ್ದು ನನ್ನತನವನ್ನು ತ್ಯಾಗ ಮಾಡುವಂತಹ ಸತ್ಯ ನಿಮಿತ್ತರು, ಟ್ರಸ್ಟಿ ಅಂದರೆ ನಿಮಿತ್ತ, ಮಾಯಾಜೀತ್ ಆಗ್ರಿ. ಇವತ್ತಿನ ವರದಾನ. ಹೇಗೆ जैसे गंदगी में कीड़े पैदा होते हैं वैसे ही जब मेरापन आता है तो माया का जन्म होता है. ಬಾಬಾ ತಿಳಿಸ್ತಾ ಇದ್ದಾರೆ ವರದಾನದ ಅರ್ಥವನ್ನು. ಹೇಗೆ ಕಸ ಕಡ್ಡಿ ಕಚಡ ಇತ್ತು ಅಂದರೆ ಅದರಲ್ಲಿ ಹುಳಗಳು ಹುಟ್ಕೊಂಡ್ಬಿಡ್ತಾವಲ್ವ, ಅದೇ ರೀತಿಯಾಗಿ ನಾನು ನಂದು ಅಂತ ಹೇಳ್ತಾ ಹೋದರೆ, ನಾನು ನಂದು ಅಂತ ಹುಟ್ಕೊಂಡ್ಬಿಟ್ರೆ ಸಾಕು ಮನಸ್ಸಲ್ಲಿ, ಅಲ್ಲಿ ಮಾಯೆ ಜನ್ಮ ಆಗಿಬಿಡ್ತದೆ, ಮಾಯೆ ಬಂದುಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನೀವು ಮಾಯಾ ಜೀತ ಆಗಬೇಕು ಅಂದರೆ ನಿಮ್ಮನ್ನು ನೀವು ನಿಮಿತ್ತ ಅಂತ ತಿಳಿದುಕೊಳ್ಬೇಕು. ನಿಮಿತ್ತ ಅಂತ ತಿಳ್ಕೊಳ್ಳೋದ್ರಿಂದ ನಾವು ಎಲ್ಲ ಸಮಸ್ಯೆಗಳನ್ನು ಸಹ ದೂರ ಮಾಡ್ತೇವೆ. ನನ್ನತನ ಅನ್ನುವಂಥದ್ದು ಬರಲೇಬಾರ್ದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಲೋಗನ್, ಜहाँ ಅಭಿಮಾನ ಹೋತಾ ಹೈ ವहाँ ಅಪಮಾನ ಕಿ ಫೀಲಿಂಗ್ ಜರೂರ್ ಆತಿ ಹೈ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಎಲ್ಲಿ ಅಭಿಮಾನ ಇರುತ್ತೆ, ದೇಹದ ಅಭಿಮಾನ, ದೇಹಾಭಿಮಾನ ಎಲ್ಲಿ ಇರುತ್ತೆ ಅಲ್ಲಿ ಅಪಮಾನದ ಫೀಲಿಂಗ್ಸ್ಗಳು ಅವಶ್ಯವಾಗಿ ಬರ್ತವೆ. ಆದ್ದರಿಂದ ದೇಹಾಭಿಮಾನ ಇರಬಾರ್ದು, ಆತ್ಮಾಭಿಮಾನಿಗಳಾಗಬೇಕು ಅಂತ ಬಾಬಾ ತಿಳಿಸ್ತಿದ್ರು. ಅಚ್ಚಾ, ಓಂ ಶಾಂತಿ.